ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇದೆ. ಇನ್ನೂ ಕೂಡ ಸಂಪುಟ ಸರ್ಕಸ್ ಅನ್ನೋದು ಮುಗಿತಾ ಇಲ್ಲ. ಸುದೀರ್ಘವಾದಂತಹ ಚರ್ಚೆ ಆಗಿದೆ. 2 ಗಂಟೆಗಳ ಕಾಲ ಕೈ ನಾಯಕರು ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಆದ್ರೂ ಕೂಡ ಇದಕ್ಕೆ ತೆರೆ ಅನ್ನೋದು ಬಿದ್ದಿಲ್ಲ. ಸಂಪುಟ ಸರ್ಕಸ್ ಮುಗಿತಾ ಇಲ್ಲ. ಮ್ಯಾರಥಾನ್ ಮೀಟಿಂಗ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಈಗ ಆಲ್ರೆಡಿ 2 ಗಂಟೆಗಳ ಕಾಲ ಕೈ ನಾಯಕರ ಮ್ಯಾರಥಾನ್ ಮೀಟಿಂಗ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ಅಂತ್ಯ ಆಗಿದೆ. ಈಗ ಆಲ್ರೆಡಿ ಒಂದು ಸುತ್ತಿನ ಸಭೆ ಅಂತ್ಯ ಆಗಿರುವಂತದ್ದು. ರಾಜಾಜಿ ಮಾರ್ಗ್ನಲ್ಲಿರುವಂತಹ ಖರ್ಗೆ ನಿವಾಸದಲ್ಲಿ ಒಂದು ಸುತ್ತಿನ ಸಭೆ ಅಂದರೆ ಮೊದಲನೇ ಸುತ್ತಿನ ಸಭೆ ಅಂತ್ಯ ಆಗಿದೆ. ಸಿದ್ದು ಹಾಗೂ ಡಿಕೆಶಿ ಜೊತೆಗೆ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದು ಸಿಕ್ಕಿಲ್ಲ. ಇನ್ನೂ ಕೂಡ ಕ್ವಶನ್ ಮಾರ್ಕ್ ಹಾಗೆ ಇದೆ, ಮುಂದುವರಿತಾ ಇದೆ. ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದು ಕುರಿತಾಗಿ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ಮೊದಲನೇ ಸುತ್ತಿನ ಸಭೆ ಮುಗ್ದಿರುವಂಥದ್ದು. ಇನ್ನೂ ಒಂದು ಸಭೆಯನ್ನ ಮಾಡೋದಕ್ಕೆ ಇವಾಗ ಮುಂದಾಗ್ತಿದ್ದಾರೆ. ಯಾಕಂತ ಅಂದ್ರೆ ಯಾರು ಕೂಡ ಒಮ್ಮತಕ್ಕೆ ಬಂದಿಲ್ಲ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಡಿಕೆಶಿ ಇದ್ದಾರೆ, ಹಲವರಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಒಂದು ಸುತ್ತಿನ ಸಭೆ ಕೂಡ ಆಗಿದೆ. ಸಿದ್ದರಾಮಯ್ಯನವರಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯನವರಿದ್ದಾರೆ, ಸುರ್ಜೇವಾಲಾ ಅವರಿದ್ದಾರೆ. ಎಲ್ಲರೂ ಕೂಡ ಅಲ್ಲೇ ಇದ್ದಿದ್ದಂಥದ್ದು. ಮೊದಲನೇ ಸುತ್ತಿನ ಸಭೆ ಕೂಡ ಆಗಿದೆ. ಸಭೆಯಲ್ಲಿ ಒಮ್ಮತದ ನಿರ್ಧಾರ ಅನ್ನೋದು ಬಂದಿಲ್ಲ. ಹಾಗಾಗಿ ಡಿಕೆ ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ. ಇನ್ನೊಂದು ಸುತ್ತಿನ ಸಭೆಯನ್ನ ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇರುವಂಥದ್ದು. ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಈಗ ಆಲ್ರೆಡಿ ಒಂದು ಆಲೋಚನೆಯನ್ನ ಕೂಡ ಮಾಡಿದ್ದಾರೆ. ಕೇರಳಂ ಮಾದರಿಯಲ್ಲಿ ಈ ಬಾರಿ ಡಿಕೆ ಸಂಪುಟ ರಚನೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಈಗ ಆಲ್ರೆಡಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಹೊರಗಡೆ ಇಡಬೇಕು, ಹಿರಿಯ ಸಚಿವರಲ್ಲಿ ಯಾರಿಗೆಲ್ಲ ಕೋಕ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿಸಿಎಂ ಸ್ಥಾನ, ಇದರ ಗೊಂದಲ ಕೂಡ ಇರುವಂತದ್ದು. ಇದ್ಯಾವುದಕ್ಕೂ ಕೂಡ ಇನ್ನೂ ತೆರೆ ಬಿದ್ದಿಲ್ಲ. ಈಗ ಆಲ್ರೆಡಿ 2 ಗಂಟೆಗಳ ಕಾಲ ಕೈ ನಾಯಕರು ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏನ್ ಮಾಡಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ. 2 ಗಂಟೆಗಳ ಸಭೆಯಲ್ಲಿ ಒಮ್ಮತ ಅನ್ನೋದು ಬಂದಿಲ್ವಾ? ಮತ್ತೊಂದು ಸುತ್ತಿನ ಸಭೆ ನಡೆಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಆಲ್ರೆಡಿ ಒಂದು ಸುತ್ತಿನ ಸಭೆ ಆಗಿದೆ. ಮತ್ತೊಂದು ಸುತ್ತಿನ ಸಭೆಗೆ ಮುಹೂರ್ತ ಫಿಕ್ಸ್ ಆಗಿರೋದು. 2ನೇ ಹಂತದ ಸಭೆಯನ್ನ ನಡೆಸಲಿದ್ದಾರ ಕೈ ನಾಯಕರು. ಖರ್ಗೆ ನಿವಾಸ ಸದ್ಯ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಅಲ್ಲಿ ಇವಾಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇದೆ. ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಇಂದು ಸಂಜೆ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆಯುತ್ತೆ. ಈಗ ಆಲ್ರೆಡಿ ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿರುವಂಥದ್ದು. ಮೊದಲನೇ ಸುತ್ತಿನ ಸಭೆಯಲ್ಲಿ ಏನನ್ನೂ ಕೂಡ ನಿರ್ಣಯವನ್ನ ತೆಗೆದುಕೊಳ್ಳಕ್ಕಾಗಿಲ್ಲ. ಒಮ್ಮತ ಅನ್ನೋದು ಸಿಕ್ಕಿಲ್ಲ. ಯಾಕಂತ ಅಂದ್ರೆ ಇವಾಗ 60:40 ತರ್ತಾರೆ, ಆ ಸೂತ್ರವನ್ನ ತರ್ತಾರೆ ಅಂತ ಅಂದ್ರೂ ಕೂಡ ಅಲ್ಲಿ ಯಾರಿಗೆಲ್ಲ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂತಹ ಕುತೂಹಲ ಹೆಚ್ಚಿನದಾಗಿ ಮೂಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳು ಆಗ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್. ಇದೀಗ ಒಂದು ಸುತ್ತಿನ ಸಭೆ ಕೂಡ ಆಯ್ತು. ಯಾವುದೇ ರೀತಿಯಾದಂತಹ ನಿರ್ಣಯವನ್ನ ತೆಗೆದುಕೊಂಡಿಲ್ಲ, ಒಮ್ಮತ ಅನ್ನೋದು ಬಂದಿಲ್ಲ. ಹಾಗಾಗಿ ಮತ್ತೊಂದು ಸುತ್ತಿನ ಸಭೆಗೆ ಸಮಯ ಕೂಡ ನಿಗದಿಯಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆದ್ರೆ ಒಂದು ಸುತ್ತಿನ ಸಭೆಯಲ್ಲಿ ಇನ್ನೂ ಕೂಡ ಸಂಪುಟ ಸರ್ಕಸ್ ಮುಗುದಿಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಒಪ್ಪಿದ್ರೆ ಸಿದ್ದರಾಮಯ್ಯನವರು ಒಪ್ತಾ ಇಲ್ಲ, ಸಿದ್ದರಾಮಯ್ಯನವರು ಒಪ್ಪಿದ್ರೆ ಡಿಕೆ ಶಿವಕುಮಾರ್ ಒಪ್ತಾ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಇಬ್ಬರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಪುಟ ರಚನೆ ಮಾಡಬೇಕು. ಅಲ್ಲಿ ಈಗಾಗಲೇ ಮೊದಲ ಪಟ್ಟಿ, 2ನೇ ಪಟ್ಟಿಯಲ್ಲಿ ಕೂಡ ಶಾಸಕರ ಲಿಸ್ಟ್ ಅನ್ನು ತೆಗೆದುಕೊಂಡು ಸಂಪುಟಕ್ಕೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಇರುವಂತದ್ದು. ಈಗಾಗಲೇ ಮೊದಲ ಹಂತದಲ್ಲಿ ಸುಮಾರು 2 ಗಂಟೆಗಳ ಕಾಲ ಕೂಡ ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಹಲವರ ಶಾಸಕರ ಹೆಸರು ಕೂಡ ಉಲ್ಲೇಖಿಸಿದ್ದಾರೆ. ಜಾತಿವಾರು, ಪ್ರಾದೇಶಿಕವಾರು ಕೂಡ ಅಲ್ಲಿ ಹೆಸರು ಪ್ರಸ್ತಾಪಿಸಿದಂತ ಸಂದರ್ಭದಲ್ಲೂ ಸಹಿತ ಅದನ್ನ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ಇಬ್ಬರು ಕೂಡ ಒಪ್ಪಿಗೆ ಕೊಟ್ಟು ಅದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಗ್ರೀನ್ ಸಿಗ್ನಲ್ ಕೊಡಬೇಕು. ಆದ್ರೆ ಎಲ್ಲೊಂದ್ ಕಡೆ ಇನ್ನೂ ಕೂಡ ಒಮ್ಮತ ಬರ್ತಾ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ 2ನೇ ಸುತ್ತಿನ ಸಭೆಯಲ್ಲೂ ಕೂಡ
ಖರ್ಗೆ ಅವರು ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಇರುವಂತದ್ದು. ಹಾಗಾಗಿ ಎರಡನೇ ಸುತ್ತಿನಲ್ಲಾದ್ರೂ ಇಬ್ಬರು ನಾಯಕರಿಗೂ ಕೂಡ ಒಮ್ಮತ ಮೂಡುವಂತಹ ಒಂದು ಸಂಪುಟ ರಚನೆ ಆಗುತ್ತಾ ಅನ್ನುವಂತ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಹಲವು ರೀತಿ 2 ಗಂಟೆಗಳ ಕಾಲ ಕೂಡ ಸಭೆ ನಡೆಸುವಂತ ಸಂದರ್ಭದಲ್ಲೂ ಒಂದೊಂದು ಪಟ್ಟಿ ಬರ್ತಾ ಇದಾವೆ, ನಾಯಕರ ಹೆಸರು ಬರ್ತಾ ಇದೆ, ಆದ್ರೆ ಅದು ಅಂತಿಮವಾಗಿರ್ತಕ್ಕಂಥ ಹಂತಕ್ಕೆ ತಲುಪ್ತಾ ಇಲ್ಲ. ಹಾಗಾಗಿ ಇನ್ನೂ ಕೂಡ ಬಹಳಷ್ಟು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸ್ತಾ ಇದ್ದಾರೆ. ಅವರವರ ಅತ್ಯಾಪ್ತರಿಗೆ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೆ ಒಂದು ಸರ್ಕಾರದಲ್ಲಿ ನಿರ್ಣಾಯಕ ಹಂತದಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಬಣದ ತಂತ್ರಗಾರಿಕೆ ಇದೆ. ಹಾಗಾಗಿ ಅದೆಲ್ಲವನ್ನು ಕೂಡ ಚರ್ಚೆ ನಡೆಸಲಿಕ್ಕೆ ಈಗ ಮಹತ್ವದ ಸಭೆ ಕೂಡ 2ನೇ ಹಂತದಲ್ಲಿ ಕೂಡ ಆರಂಭವಾಗುವಂತದ್ದು. ಸುಕನ್ಯಾ, ಡಿಕೆ ಹಾಗೂ ಸಿದ್ದರಾಮಯ್ಯನವರ ನಡುವೆ ಏನೋ ಒಂದು ಗೊಂದಲ ಅನ್ನೋದು ಇನ್ನೂ ಕೂಡ ಮುಂದುವರಿತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಡಿಕೆ ತಮ್ಮ ಆಪ್ತರನ್ನ ಸಚಿವ ಸಂಪುಟದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ಗೆ ಒತ್ತಡವನ್ನ ಏನಾದ್ರೂ ಹಾಕ್ತಿದ್ದಾರಾ ಅಂತ? ಖಂಡಿತ ಸುಕನ್ಯಾ, ಒಂದ್ ಕಡೆ ಸಿದ್ದರಾಮಯ್ಯವರು ಕೂಡ ಅವರ ಆಪ್ತ ಬಣದಲ್ಲಿ ಇರುವಂತಹ ಶಾಸಕರಿಗೆ ಅವಕಾಶವನ್ನ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮುಂದಾದ್ರೆ, ಇತ್ತ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ನೇತೃತ್ವದಲ್ಲಿ ಆಗುವಂತಹ ಸಂಪುಟಕ್ಕೆ ತಮಗೆ ಬೇಕಾಗಿರತಕ್ಕಂತ ಆಪ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಹಲವು ರೀತಿಯ ಭರವಸೆಗಳನ್ನ ಕೊಟ್ಟಿದ್ದಾರೆ. ಆ ಒಂದು ಭರವಸೆಗಳನ್ನ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಮುಂದೆ ಅದೇ ನಾಯಕತ್ವ ತೆಗೆದುಕೊಂಡು 2028ಕ್ಕೂ ಕೂಡ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿಬೇಕನ್ನುವಂತ ಲೆಕ್ಕಾಚಾರವೂ ಕೂಡ ಇದೆ. ಇದನ್ನೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಅತ್ಯಾಪ್ತರಿಗೂ ಕೂಡ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಬಣ ತಮಗೆ ಹೆಚ್ಚಾಗಿ ಒಂದು ಪ್ರಾತಿನಿಧ್ಯ ಸಿಗಬೇಕು ಈ ಸಂಪುಟದಲ್ಲಿ ಅನ್ನುವಂತ ರೀತಿಯಲ್ಲಿ ಕೂಡ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ಅದು ಸಮನ್ವಯತೆ ಕೂಡ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಅಂತಿಮವಾಗಿರ್ತಕ್ಕಂಥದ್ದು ಸುರ್ಜೇವಾಲಾ ಅವರು, ಕೆ.ಸಿ. ವೇಣುಗೋಪಾಲ್ ಅವರು ಇಬ್ಬರು ನಾಯಕರ ಜೊತೆ ಚರ್ಚೆ ನಡೆಸಿ ಒಂದು ಪಟ್ಟಿಯನ್ನ ಸಿದ್ಧಪಡಿಸಲಿಕ್ಕೆ ಇವತ್ತು ಸಂಜೆ ವೇಳೆಗೆ ಬಹುತೇಕ ಅಂತಿಮವಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಸುಕನ್ಯಾ, ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.